ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ನನ್ನ ಗಾರ್ಡನ್ದೊಂದು ಸ್ಮಾಲ್ ಅಪ್ಡೇಟ್ ಕೊಡ್ತೀನಿ ನಿಮಗೆ. ನಾವು ತುಂಬ ಮಲ್ಲಿಗೆ ಗಿಡಗಳನ್ನ ಹಾಕಿದ್ದೀವಿ ನಮ್ಮ ಟೆರೆಸ್ ಗಾರ್ಡನಲ್ಲಿ. ಇವಾಗ ನವೆಂಬರ್ ಮಂತ್ ಎಂಡಿಂಗ್ ಆಗ್ತಾಯಿದೆ, ಡಿಸೆಂಬರ್ ಶುರು ಆಗ್ತಾಯಿದೆ. ನವೆಂಬರಲ್ಲಿ ಗೊತ್ತಲ್ವ ನಿಮಗೆ, ಮಲ್ಲಿಗೆ ಹೂ ಬಿಡಲ್ಲ. ನಿಮಗೆ ಅದು ಸಮ್ಮರ್ ಫ್ಲವರು, ಎಲ್ಲರಿಗೂ ಗೊತ್ತಿದೆ ಮಲ್ಲಿಗೆ ಹೂ ಬಿಡಲ್ಲ ಅಂತ. ತುಂಬ ಗಿಡ ಎಲ್ಲ ಹಾಳಾಗಿತ್ತು ಅಂತ ಕಾರಣಕ್ಕೆ ನಾವೇನು ಮಾಡಿದ್ವಿ, ಎಲ್ಲ ಕಟ್ ಮಾಡಿಸಿದ್ವಿ ಲಾಸ್ಟ್ ಮಂತು. ನೋಡಿ, ಇವಾಗೆಲ್ಲ ಗಿಡದಲ್ಲೂ ಒಂದು 5 ಗಿಡ ಹಾಕಿದ್ದೀವಿ ಲೈನಾಗಿ. ಒಗ್ಗಾಗಿದೆ ಎಲ್ಲ ಗಿಡದಲ್ಲೂ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು 7 ಸುತ್ತು ಮಲ್ಲಿಗೆ, ತುಂಬ ದೊಡ್ಡದಾಗಿ ಬಿಡುತ್ತೆ. ತುಂಬ ಒಳ್ಳೆ ಫ್ರ್ಯಾಗ್ನೆನ್ಸು. ಸಮ್ಮರಲ್ಲಂತೂ ತುಂಬ ಹೂ ಬಿಡುತ್ತೆ, ಒಂದು 1/4 kg ಹೆಚ್ಚು ಬಿಡುತ್ತೆ. ಅಂದರೆ ಒಂದು 2 ಮಾರು ಹೂ ಆಗ್ಬೋದು, ಅಷ್ಟು ಬಿಡುತ್ತೆ ಸಮ್ಮರಲ್ಲಿ. ನೋಡ್ತಾ ಇದ್ದೀರಾ ಅಲ್ವಾ. ಮಲ್ಲಿಗೆ ನವೆಂಬರ್ ಮುಗಿಯೋ ಟೈಮಲ್ಲಿ ಡಿಸೆಂಬರ್ ಚಳಿಲಿ ಬರುತ್ತೆ ಅಂತಂದರೆ ಅದೊಂಥರ ಆಶ್ಚರ್ಯನೇ. ಲಾಸ್ಟ್ ಇಯರ್ ಅಂತೂ ತುಂಬ ಒಂದು ಸತಿ ಟ್ರಿಮ್ ಮಾಡಿದ ತಕ್ಷಣ ನಮಗೆ ಡಿಸೆಂಬರ್ ಮಂತಲ್ಲಿ 2 ಮಾರು ಹೂ ಸಿಕ್ಕಿತ್ತು ಮಲ್ಲಿಗೆ, ಇದೇ ಗಿಡಗಳಲ್ಲಿ. ಈ ಥರ ಲೈನಾಗಿ ಫುಲ್ ಹಾಕಿದ್ದೀವಿ ನಾವು. ಅಂದರೆ ಇದೊಂಥರ ನಮಗೆ ಪಾಟ್ ಥರ ಒಂದು ಕಟ್ಟಿದೆ ಟೆರೆಸ್ ಮೇಲೆ, ಪಿಲ್ಲರ್ ಮೇಲೆ ಕಟ್ಟಿದೆ. ಇದನ್ನು ಅದರೊಳಗೆ ನಾವು ಹಾಕಿದ್ದೀವಿ. ಅಂದರೆ ಒಂಥರ ದೋಣಿ ಥರ ಕಾಣಿಸುತ್ತೆ ಇದು, ಆ ಥರ ಕಟ್ಸಿದ್ದೀವಿ. ಅದನ್ನು ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ಅದನ್ನೆಲ್ಲ ಅಪ್ಡೇಟ್ ಕೊಡ್ತೀನಿ. ತುಂಬ ದೊಡ್ಡ ಗಿಡಗಳು ಹಾಕೋಬೋದು ನೀವು ಈ ಥರ ಕಟ್ಟಿಸ್ಕೊಂಡ್ರೆ. ಇದರೊಳಗಡೆ ರೋಸೂ ಇದೆ, ರೋಸ್ ಪ್ಲ್ಯಾಂಟೂ ಇದೆ ಇದರಲ್ಲಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದನ್ನು ಕಟ್ ಮಾಡಿದ್ವಿ, ಎಲ್ಲ ಮೊಗ್ಗಾಗ್ತಾ ಇದೆ. ಇಲ್ಲಿ ನೋಡಿ, ತುಂಬ ಒಳ್ಳೆ ರೋಸ್ ಇದು. ಎಷ್ಟು ಚೆನ್ನಾಗಿ ಫ್ರ್ಯಾಗ್ನೆನ್ಸ್ ಬರುತ್ತೆ ಅಂತಂದರೆ, ನಾವು ತೊಗೊಂಡು ಹೋಗ್ತಾಯಿದ್ರೆ ಬುಟ್ಟಿಯಲ್ಲಿ ತುಂಬ ಒಳ್ಳೆ ಘಮ. ತುಂಬ ಲೈಟ್ ಪಿಂಕ್ ಬರುತ್ತೆ. ಯಾವ ವೆರೈಟಿ ಅಂತ ಗೊತ್ತಿಲ್ಲ ನನಗೂ. ನೋಡಿ, ತುಂಬ ಡಿಸೆಂಬರ್ ಮಂತ್ಗಳಲ್ಲಿ ನವೆಂಬರ್ ಎಂಡಿಂಗಲ್ಲಿ ಮಲ್ಲಿಗೆ ಹೂವು ನೋಡೋದು ಅಂದರೆ ಇವಾಗೆಲ್ಲ ತುಂಬ ಮೊಗ್ಗಾಗ್ತಾ ಇದೆ. ತುಂಬ ಹೂವು ಆದಮೇಲೆ ಒಂದು ಅಪ್ಡೇಟ್ ಕೊಡ್ತೀನಿ ನಾನು. ಇದೊಂದು ಸ್ಮಾಲ್ ಅಪ್ಡೇಟ್ ಜೊತೆ ಸ್ಮಾಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗಾರ್ಡನಿಂಗ್ ಅಪ್ಡೇಟ್ಸ್ಗೆ ಚಾನಲ್ನ ಫಾಲೋ ಮಾಡಿ. ನಮಸ್ತೆ.